ನಿಮ್ಮ ಡಾಕ್ಟರ್ ಟಿವಿ9ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲ್ ಕೃಷ್ಣ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರ್ಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ವೈದ್ಯಕೀಯ ಲೋಕದಲ್ಲಿ ಸಾಕಷ್ಟು ಬದಲಾವಣೆ ಉಂಟಾಗಿರುವ ಇಂದಿನ ಕಾಲದಲ್ಲೂ ಕೂಡ ಮನುಷ್ಯನನ್ನ ಮಾರಣಾಂತಿಕವಾಗಿ ಕಾಡುವ ಭಯಂಕರ ರೋಗ ಕ್ಯಾನ್ಸರ್ ಬಗ್ಗೆ ಇನ್ನೂ ಭಯ ಕಡಿಮೆ ಆಗಿಲ್ಲ. ಆದರೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಭಯ ಪಡೋಗಿಂತ ಈ ರೋಗದ ಬಗ್ಗೆ ಅರಿವು ಇರೋದು ಬಹಳನೇ ಮುಖ್ಯ. ಕ್ಯಾನ್ಸರ್ನ ಒಂದು ಪ್ರಕಾರವಾದ ಕೊಲೊರೆಕ್ಟಲ್ ಕ್ಯಾನ್ಸರ್ ಬಗ್ಗೆ ನಾವು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಕೊಲೋನ್ ಇದು ದೊಡ್ಡ ಕರಳು ಅಥವಾ ಗುದನಾಳದಲ್ಲಿ ಅಂದ್ರೆ ಜೀರ್ಣಾಂಗ ವ್ಯೂಹದ ಕೊನೆಯ ಭಾಗದಲ್ಲಿ ಪ್ರಾರಂಭವಾಗುವಂತಹ ಒಂದು ಕ್ಯಾನ್ಸರ್ ಆಗಿದ್ದು, ಇದರ ಪರಿಣಾಮಗಳೇನು, ಇದನ್ನ ಪತ್ತೆ ಹಚ್ಚೋದು ಹೇಗೆ, ಇದಕ್ಕೆ ಚಿಕಿತ್ಸೆ ಏನು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಮಣಿಪಾಲ್ ಆಸ್ಪತ್ರೆಯ ವೈದ್ಯರಾಗಿರುವಂತಹ ಡಾಕ್ಟರ್ ಲೋಹಿತ್ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ. ಎಸ್ ಡಾಕ್ಟರ್, ಟೆಕ್ನಾಲಜಿ ಇಷ್ಟೊಂದು ಮುಂದುವರೆದಿದೆ. ನಾವು ಹೇಳ್ದಂಗೆ ವೈದ್ಯಕೀಯ ಕ್ಷೇತ್ರ ಎಷ್ಟೆಷ್ಟು ರಿಸರ್ಚ್ ಆಗಿದೆ, ಎಷ್ಟೆಷ್ಟು ಸಾಧನೆಗಳು ವೈದ್ಯಕೀಯ ಕ್ಷೇತ್ರಗಳಲ್ಲೂ ಸಾಕಷ್ಟು ಆಗಿದೆ. ಆದರೂ ಕೂಡ ಕ್ಯಾನ್ಸರ್ ಅನ್ನುವಂಥದ್ದು ಇದಕ್ಕೆ ಪರಿಹಾರ ಇಲ್ಲ, ಇದಕ್ಕೆ ಔಷಧಿ ಇಲ್ಲ ಅನ್ನುವಂಥ ಮಾತನ್ನೇ ಕೇಳ್ತಾ ಇರ್ತೀವಿ. ಇದನ್ನ ಸರ್ವೈವ್ ಆಗಿರೋರು ಸುಮಾರು ಜನ ಇದ್ದಾರೆ, ಬಟ್ ಇದರ ಬಗ್ಗೆ ಅರಿವು ಇಲ್ಲದೆ ಇರೋರು ಕೂಡ ಸಾಕಷ್ಟು ಜನ ಇನ್ನೂ ಕೂಡ ಇದ್ದಾರೆ. ಅದು ಕೂಡ ಪ್ರಾಬ್ಲಮ್ ಆಗ್ತಾ ಇದೆ. ಹಾಗಾದ್ರೆ ನಾವು ಈ ಕ್ಯಾನ್ಸರ್ನ ಒಂದು ಭಾಗವಾದ ಕೊಲೊರೆಕ್ಟಲ್ ಕ್ಯಾನ್ಸರ್ ಬಗ್ಗೆ ನಾವಿವತ್ತು ಮಾತನಾಡೋದಾದ್ರೆ ಏನು ಹೀಗಂದ್ರೆ ಅಂತ ನೀವು ಎಕ್ಸ್ಪ್ಲೈನ್ ಮಾಡೋದಾದ್ರೆ. ಕೋಲೋನ್ ಕ್ಯಾನ್ಸರ್ ಅನ್ನೋದು ನಮ್ಮ ದೊಡ್ಡ ಕರಳಿನ ಕ್ಯಾನ್ಸರು. ಈ ನೀವು ಹೇಳಿದ ಥರ ಬ್ಯಾಡ್ ಲೈಫ್ ಸ್ಟೈಲ್ಸಿಂದ ಈ ನಡುವೆ ಆ ಕ್ಯಾನ್ಸರ್ಸು ಈ ರೇಟ್ ಇನ್ಕ್ರೀಸ್ ಆಗಿದೆ. ತುಂಬ ಜನ ಆ ಕ್ಯಾನ್ಸರಿಂದ ಬರೋ ಇನ್ಸಿಡೆನ್ಸ್ ಜಾಸ್ತಿ ಆಗಿದೆ ಮುಂದಿನ ಕಾಲದಿಂದ. ಅದೇ ಒಂದು 10 ವರ್ಷ 20 ವರ್ಷದ ಮುಂಚೆ ಈ ಕೊಲೋನ್ ಕ್ಯಾನ್ಸರ್ ಅನ್ನೋದು ವಾಸ್ ಎ ಡಿಸೀಸ್ ಆಫ್ ಓಲ್ಡರ್ ಏಜ್ ಗ್ರೂಪ್, ಅಂದರೆ 60+ ಇರೋ ಏಜ್ ಗ್ರೂಪಲ್ಲಿ ತುಂಬ ಕಾಣಿಸ್ಕೊತಾ ಇತ್ತು. ಬಟ್ ಈಗಿನ ಚೇಂಜ್ ಆಫ್ ಲೈಫ್ ಸ್ಟೈಲ್ ಇರೋದ್ರಿಂದ ಈ ನಡುವೆ ಯಂಗರ್ ಪೇಷಂಟ್ಸಲ್ಲೂ ಕಾಣಿಸ್ಕೊತಾ ಇದೆ. ನೀವು ಹೇಳಿದ ಥರ ಕ್ಯಾನ್ಸರ್ ಇವಾಗ್ಲೂ ತುಂಬ ಕಷ್ಟ ಟ್ರೀಟ್ ಮಾಡೋದು. ನಮಗೆ ಗೊತ್ತಿರೋ ಥರ 4 ಸ್ಟೇಜ್ ಇರೋದ್ರಿಂದ ಕೋಲೋನ್ ಕ್ಯಾನ್ಸರ್ ಅನ್ನೋದು ಒಂದು ಕ್ಯಾನ್ಸರ್ ವೇರ್ ಆಲ್ 1, 2, 3, 4 ಸ್ಟೇಜಲ್ಲೂ ನಾವು ಕ್ಯೂರ್ ಮಾಡ್ಬೋದು. ಕ್ಯೂರ್ ಅಂದರೆ ಅವ್ರನ್ನ ಡಿಸೀಸ್ ಫ್ರೀ ಮಾಡ್ಬೋದು. ಸೊ ಇದೇ ಮೋಸ್ಟ್ ಇಂಪಾರ್ಟೆಂಟು. ಬಾಡಿಲಿ ಈ ಥರ ಕ್ಯಾನ್ಸರು ಈವನ್ ಸ್ಟೇಜ್ 4 ಕ್ಯೂರ್ ಮಾಡ್ಬೋದು ಅಂತ ಹೇಳಿದ್ರೆ ಅದು ಒನ್ ಆಫ್ ದ ಕ್ಯಾನ್ಸರ್ಸ್ ಅಂದರೆ ಕೋಲೋನ್ ಕ್ಯಾನ್ಸರು. ಸೊ ಅದ್ರ ಬಗ್ಗೆ ಅರ್ಥ ಮಾಡಿಕೊಂಡು ಅದನ್ನು ಬೇಗ ಟ್ರೀಟ್ ಮಾಡಿದ್ರೆ ಈಸಿಯಾಗಿ ಕ್ಯೂರ್ ಮಾಡ್ಬೋದು, ಅಂದರೆ ಡಿಸೀಸ್ ಫ್ರೀ ಆಗಿರ್ಬೋದು. ಹೇಳಿದ್ರೆ ಕ್ಯಾನ್ಸರ್ನ ಇಲ್ಲದೆ ಇರೋ ಥರ ನೋಡ್ಕೊಬೋದು ಲೈಫ್ ಲಾಂಗು. ಓಕೆ ಡಾಕ್ಟರ್, 4 ಸ್ಟೇಜಸ್ ಅಂತ ಹೇಳಿದ್ರಿ. ಮೊದಲನೇ ಹಂತದಲ್ಲಿ ಇದಕ್ಕೆ ಅಂದ್ರೆ ಗುಣಲಕ್ಷಣಗಳು ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತಾ? ಸಿಂಪ್ಟಮ್ಸ್ ಯಾವ ರೀತಿಯಾಗಿದೆ ಇರುತ್ತೆ? ಅಂದ್ರೆ ಈಗ ಕೊಲೋನ್ ಕ್ಯಾನ್ಸರ್ ಇದೆ ಅಂದಾಗ ಯಾವ ರೀತಿ ದೇಹದಲ್ಲಿ ಚೇಂಜಸ್ ಆಗುತ್ತೆ, ಏನೆಲ್ಲ ಲಕ್ಷಣಗಳು ಕಾಣಿಸುತ್ತೆ? ಓಕೆ, ಸೊ ನಮ್ಮ ದೊಡ್ಡ ಕರಳನ್ನು ನಾವು 4 ಭಾಗ ಡಿವೈಡ್ ಮಾಡ್ತೀವಿ. ಸಿಂಪಲಾಗಿ ಹೇಳಬೇಕು ಅಂದರೆ ಒಂದು ರೈಟ್ ಭಾಗ, ಒಂದು ಲೆಫ್ಟ್ ಭಾಗ ಅಂತ ಡಿವೈಡ್ ಮಾಡ್ತೀವಿ. ರೈಟ್ ಭಾಗದಲ್ಲಿರೋ ಕೋಲೋನ್ ಕ್ಯಾನ್ಸರ್, ದೊಡ್ಡ ಕರಳಿನ ಕ್ಯಾನ್ಸರ್ಸ್ಗಳು ಅನಿಮಿಯಾ ಅಂದರೆ ನಮ್ಮ ಹಿಮೋಗ್ಲೋಬಿನ್ ಕಡಿಮೆ ಇಟ್ಕೊಂಡು ಬರ್ತಾರೆ. ಬೇರೆ ಏನೂ ಸಿಂಪ್ಟಮ್ಸ್ ಇರೋದಿಲ್ಲ ಇನಿಷಿಯಲ್ ಸ್ಟೇಜಸ್. ಅಂದರೆ ಹಿಮೋಗ್ಲೋಬಿನ್ ಲೆಸ್ ದೆನ್ 10 ಕೆಳಗಿರುತ್ತವೆ. ಅದು ರಿಕರೆಂಟ್ ಅಂದರೆ ಪದೇ ಎಷ್ಟೇ ಟೆಸ್ಟ್ ಮಾಡಿಸಿ ಎಷ್ಟೇ ಮೆಡಿಸಿನ್ ತೊಗೊಂಡ್ರು ಹಿಮೋಗ್ಲೋಬಿನ್ 10 ಕಡಿಮೆ ಇರುತ್ತೆ. ಅದೇ ಲೆಫ್ಟ್ ಭಾಗ ಕರಳು ನಮ್ಮ ಮೋಷನ್ನು ಹೋಗೋ ಟೈಮಲ್ಲಿ ಕಾನ್ಸ್ಟಿಪೇಷನ್ ಅಂತೀವಲ್ಲ ಆ ಥರ ಪ್ರೆಸೆಂಟ್ ಮಾಡ್ತಾರೆ. ಇಲ್ಲ ರಕ್ತದ ಮೋಷನ್ನಲ್ಲಿ ರಕ್ತ ಬರೋದು. ಸೊ ದೀಸ್ ಆರ್ ದ ಮೋಸ್ಟ್ ಕಾಮನ್ ಪ್ರೆಸೆಂಟೇಷನ್. ರೈಟ್ ಸೈಡ್ ಅವರು ವೀಕ್ನೆಸ್ಸು, ಲೋ ಹಿಮೋಗ್ಲೋಬಿನು, ವೆರಸ್ ಲೆಫ್ಟ್ ಸೈಡಲ್ಲಿ ಕಾನ್ಸ್ಟಿಪೇಷನು, ಬ್ಲೀಡಿಂಗ್ ಆ ಥರ ಪ್ರೆಸೆಂಟ್ ಮಾಡ್ತಾರೆ. ಓಕೆ ಡಾಕ್ಟರ್, ಇನ್ನು ಈ ಕೊಲೊರೆಕ್ಟಲ್ ಕ್ಯಾನ್ಸರ್ ಯಾವ ಕಾರಣಗಳಿಗಾಗಿ ಶುರುವಾಗುತ್ತೆ? ನೀವು ಹೇಳಿದ್ರಿ ಒನ್ ಆಫ್ ದಿ ಮೇನ್ ರೀಸನ್ ಇಸ್ ಲೈಫ್ ಸ್ಟೈಲ್ ಕೂಡ ಹೌದು. ಮತ್ತೆ ಇದು ಜೆನೆಟಿಕಲಿ ಕೂಡ ಬರುತ್ತಾ? ಆ ರೀತಿ ಬ್ಯಾಕ್ಗ್ರೌಂಡ್ ಇದ್ರೆ, ಜೆನೆಟಿಕಲಿ ಬ್ಯಾಕ್ಗ್ರೌಂಡ್ ಇದ್ರೆ ಯಾವ ರೀತಿ ಪೇಷಂಟ್ಸ್ ಇದನ್ನ ಪ್ರಿವೆಂಟ್ ಮಾಡಬಹುದು ಅಂತ? ಕರೆಕ್ಟ್, ಜೆನೆಟಿಕಲಿ ಕೂಡ ಇದು ಬರ್ತವೆ. ಅಂದರೆ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ, ಫ್ಯಾಮಿಲಿಲಿ ಯಾರಾದರೂ ಪೇರೆಂಟ್ಸು, ಬ್ರದರ್ಸ್ ಯಾರಾದರೂ ಮುಂಚೆನೂ ಕೋಲೋನ್ ಕ್ಯಾನ್ಸರ್ ಅಥವಾ ಯೂಟ್ರೈನ್ ಗರ್ಭಕೋಶದ ಕ್ಯಾನ್ಸರ್ಸ್ ಅದು ಇತ್ತು ಅಂದರೆ ಅಂಥವ್ರಿಗೆ ರಿಸ್ಕ್ ಇರುತ್ತೆ. ಜೆನೆಟಿಕ್ ಮ್ಯೂಟೇಷನ್ಸ್ ಇರ್ತವೆ. ಈ ನಡುವೆ ನಾವು ಬ್ಲಡ್ ಟೆಸ್ಟಲ್ಲಿ ಕಂಡುಹಿಡಿಬೋದು ಅದನ್ನೆಲ್ಲ. ಸೊ ಎಸ್ಪೆಷಲಿ ಅಂಥ ರಿಸ್ಕ್ ಇರೋ ಪೇಷಂಟ್ಸ್ಗಳಿಗೆ ನಾವು ಕೊಲೊನೋಸ್ಕೋಪಿ ಅಂತ ಬರುತ್ತೆ. ಎಲ್ಲಿ ನಾವು ಕ್ಯಾಮ್ರಾ ಹಾಕ್ಬಿಟ್ಟು ಇಡೀ ದೊಡ್ಡ ಕರಳನ್ನು ನೋಡ್ತೀವಿ, ಅದನ್ನು ಕೊಲೊನೋಸ್ಕೋಪಿ ಅಂತೀವಿ. ಅದನ್ನು ನಾವು ಅರ್ಲಿ ಸ್ಟಾರ್ಟ್ ಮಾಡಿದ್ರೆ, ಅಂದರೆ ಮನೆಯಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಇರೋರಿಗೆ
10 ವರ್ಷದ ಮುಂಚೆ ಅಂದರೆ ಫ್ಯಾಮಿಲಿಯಲ್ಲಿ 50 ವರ್ಷಕ್ಕೆ ಸ್ಟಾರ್ಟ್ ಆಯಿತು ಕೊಲೋನ್ ಕ್ಯಾನ್ಸರ್, 40 ವರ್ಷಕ್ಕೆ ನಾವು ಸ್ಕ್ರೀನಿಂಗ್ ಸ್ಟಾರ್ಟ್ ಮಾಡಿದ್ರೆ ಅದನ್ನು ಮುಂಚೆನೇ ಕಂಡುಹಿಡಿಬೋದು. ಎಸ್ಪೆಷಲಿ ಅವ್ರು ಕೋಲೋನ್ ಕ್ಯಾನ್ಸರ್ಸ್ ಫ್ಯಾಮಿಲಿಲಿ ಇರೋರು ಪಾಲಿಪ್ ಅಂತ ಪ್ರೊಡ್ಯೂಸ್ ಸ್ಟಾರ್ಟ್ ಮಾಡ್ತಾರೆ. ಪಾಲಿಪ್ ಅಂದರೆ ಒಂದು ಚಿಕ್ಕ ಸ್ಕಿನ್ ಟ್ಯಾಗ್ ಇದ್ದಾಗ ಡೆವಲಪ್ ಆಗುತ್ತೆ ಕೋಲೋನಲ್ಲಿ, ಅದು ದೊಡ್ಡದಾಗ್ತಾ ಹೋಗಿ ಕ್ಯಾನ್ಸರ್ ಆಗುತ್ತೆ ಓವರ್ ಅ ಪೀರಿಯಡ್ ಆಫ್ 3 to 5 years. ಸೊ ಅವನ್ನೆಲ್ಲ ನಾವು ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಕಂಡುಹಿಡಿದ್ಬಿಟ್ರೆ ಅವೇ ಕೊಲೋನೋಸ್ಕೋಪಿಕಲಿ ಟ್ರೀಟ್ ಮಾಡ್ಬಿಡ್ಬೋದು, ಲೈಫ್ ಲಾಂಗ್ ಬರೆದಿರೋ ಥರ ನೋಡ್ಕೊಬೋದು, ಈವನ್ ವಿತ್ ಎ ವೆರಿ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ. ಓಕೆ ಡಾಕ್ಟರ್, ಇನ್ನು ಈ ಕೊಲೋರೆಕ್ಟಲ್ ಕ್ಯಾನ್ಸರ್ಗೆ ಯಾವ ರೀತಿಯಾಗಿ ಚಿಕಿತ್ಸೆ ಇರುತ್ತೆ, ಚಿಕಿತ್ಸೆ ಇದೆಯಾ ಇದಕ್ಕೆ ಫಸ್ಟ್ ಆಫ್ ಆಲ್ ಅನ್ನುವಂಥದ್ದು. ಸೊ ಫಸ್ಟ್ ಸ್ಟೇಜ್ ಅಲ್ಲೇ ಇದನ್ನು ಪತ್ತೆ ಹಚ್ಚಿದ್ರೆ ಯಾವ ರೀತಿಯಾಗಿ ಚಿಕಿತ್ಸೆ ಇರುತ್ತೆ? ಸೊ 4 ಸ್ಟೇಜ್ಗೂ ಟ್ರೀಟ್ಮೆಂಟ್ ಇದೆ. ಅಂದರೆ ಟ್ರೀಟ್ಮೆಂಟ್ ಅಂದರೆ ಬರೀ ಅದನ್ನು ತಡೆಯೋ ಥರ ಅಲ್ಲ, ಅದು ಕಂಪ್ಲೀಟಾಗಿ ತಿರ್ಗೋ ಬರ್ದಿರೋ ಥರ ನೋಡ್ಕೊಬೋದು. 4 ಸ್ಟೇಜಲ್ಲಿ ನಾವು ಟ್ರೀಟ್ ಮಾಡ್ಬೋದು. ಫಸ್ಟ್ ಸ್ಟೇಜ್ ಅಥವಾ ಫಸ್ಟ್ 1 2 3 ಸ್ಟೇಜಸಲ್ಲಿ ನಾವು ಅದನ್ನು ತೆಗೆದುಬಿಡ್ತೀವಿ ಕಂಪ್ಲೀಟಾಗಿ. ಈ ನಡುವೆ ನಾವು ಲ್ಯಾಪ್ರೋಸ್ಕೋಪಿ ಅಂದರೆ ಕ್ಯಾಮ್ರಾ ಹಾಕ್ಬಿಟ್ಟು ಅಥವಾ ರೊಬೋಟಿಕಲ್ಲಿ ಮಾಡಿ ಅದನ್ನು ಕಂಪ್ಲೀಟಾಗಿ ತೆಗಿಬೋದು. ಬೇರೆ ಸ್ಟೇಜ್ 4 ಯಾವಾಗ ಒಂದು ಚಿಕ್ಕ ದೊಡ್ಡ ಕರಳಿಂದ ಬೇರೆ ಕಡೆ ಲಿವರು ಅಥವಾ ಲಂಗ್ಸ್ ಹತ್ರ ಏನೋ ಸ್ಪ್ರೆಡ್ ಆಯಿತು ಅಂದರೆ ಅದನ್ನು ಸ್ಟೇಜ್ 4 ಅಂತೀವಿ. ಅದನ್ನು ನಾವು ಲಿವರು ಲಂಗ್ಸ್ ಎಲ್ಲ ತೆಗೆದು ದೊಡ್ಡ ಕರಳನ್ನೂ ತೆಗೆದ್ರೆ ದೇ ಕ್ಯಾನ್ ಆ್ಯಕ್ಚುಲಿ ಕ್ಯೂರ್ಡ್ ಇನ್ ಅ ಸೆಲೆಕ್ಟೆಡ್ ಪೇಷಂಟ್. ಅಂದರೆ 100 ಜನದಲ್ಲಿ 25%, ಅದು 25 ಜನ ಅಟ್ಲೀಸ್ಟ್ ಈವನ್ ಸ್ಟೇಜ್ 4ಅಲ್ಲಿ ಕ್ಯೂರ್ ಮಾಡ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಚಿಕಿತ್ಸಾ ವಿಧಾನದಲ್ಲಿ ನೀವು 10 ಪ್ರಕಾರಗಳನ್ನು ಹೇಳಿದ್ರಿ. ಅಂದರೆ ಇನಿಷಿಯಲ್ ಸ್ಟೇಜಲ್ಲಿ ಬರೀ ಟ್ಯಾಬ್ಲೆಟ್ಸ್ ಮೂಲಕ ಇದಕ್ಕೆ ಚಿಕಿತ್ಸೆ ಕೊಡಲಾಗುತ್ತಾ ಅಥವಾ ಸರ್ಜರಿಯ ಅಗತ್ಯ ಇರುತ್ತಾ? ಯಾವ ಹಂತದಲ್ಲಿ ಸರ್ಜರಿ ಬೇಕು ಅಂತ ಡಿಸೈಡ್ ಮಾಡಲಾಗುತ್ತೆ? ಒಂದ್ಸತಿ ಕ್ಯಾನ್ಸರ್ ಅಂತ ಬಂದಾದಮೇಲೆ ಅದನ್ನು ಸ್ಟೇಜ್ 1 ಅಂತೀವಿ. ಸ್ಟೇಜ್ 1 ಕ್ಯಾನ್ಸರು ಈಸಿಲಿ ಕ್ಯೂರಬಲ್, ಅಂದರೆ ಅದನ್ನು ತೆಗೆದಾಕ್ಬಿಟ್ರೆ ತಿರ್ಗಾ ಬರೋದಿಲ್ಲ. ಸೊ ಅದಕ್ಕೆ ಟ್ಯಾಬ್ಲೆಟ್ಸ್ ಅನ್ನೋದು ನಾವು ಪ್ರಿವೆನ್ಷನ್ ಅಂತ ಪಾಯಿಂಟ್ ಬರ್ತೀವಲ್ಲ, ಅಂದರೆ ಬರ್ದಿರೋ ಥರ ನೋಡ್ಕೊಳೋದಕ್ಕೆ ಫ್ಯಾಮಿಲಿ ಹಿಸ್ಟ್ರಿ ಇರೋ ಥರಲ್ಲಿ ಏನಾದ್ರು ಇದ್ದಾಗ ಪ್ರಿವೆನ್ಷನ್ ಟೈಮಲ್ಲಿ ಯು ವಿಲ್ ಹ್ಯಾವ್ ಸಮ್ ಮೆಡಿಕೇಷನ್ಸ್, ಎಸ್ಪೆಷಲಿ ಫುಡ್ ರಿಲೇಟೆಡ್ ಮೋರ್ ದೆನ್ ಟ್ಯಾಬ್ಲೆಟ್ಸು. ಫುಡ್ಡಲ್ಲಿ ಹೈ ಫೈಬರ್ ಡೈಟ್ ಅಂತೀವಿ, ಫ್ರೂಟ್ಸು ವೆಜಿಟೇಬಲ್ಸ್ ಸ್ಯಾಲೆಡ್ಸ್ ಎಲ್ಲ ಚೆನ್ನಾಗಿ ತಿಂಗಿದ್ರೆ ಆ್ಯಂಟಿ ಆಕ್ಸಿಡೆಂಟ್ಸ್ ಪ್ರೊಡ್ಯೂಸ್ ಮಾಡೋದ್ರಿಂದ ಕ್ಯಾನ್ಸರ್ ಡೆವಲಪ್ಮೆಂಟ್ ಚಾನ್ಸಸ್ ಆರ್ ಮಚ್ ಲೆಸ್ಸರ್, ಅಂದರೆ ತುಂಬ ಕಡಿಮೆ ಆಗುತ್ತೆ. ವೆರಾಸ್ ಒಂದ್ಸತಿ ಸ್ಟೇಜ್ 1 ಕ್ಯಾನ್ಸರ್ ಕನ್ವರ್ಟ್ ಆದಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಪರ್ಟಿಕ್ಯುಲರ್ ಪ್ರೋಟೋಕಾಲ್ಸ್ ಇದ್ದಾವೆ. ಅಂದರೆ ಇಡೀ ಪ್ರಪಂಚದಲ್ಲಿ ಆ ಪ್ರೋಟೋಕಾಲ್ಸ್ ಆರ್ ಫಿಕ್ಸ್ಡ್. ಇಟ್ ಇಸ್ ನಾಟ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಪರ್ಸನ್ ಟು ಪರ್ಸನ್, ಇಟ್ ಇಸ್ ಅ ಫಿಕ್ಸ್ಡ್ ಪ್ರೋಟೋಕಾಲ್. ಸ್ಟೇಜ್ 1 ಈ ಥರ ಮಾಡಬೇಕು ಅಥವಾ ಸ್ಟೇಜ್ 3 ಈ ಥರ ಮಾಡಬೇಕು, ಎಲ್ಲ ಫಿಕ್ಸ್ಡ್ ಇದೆ. ವೆರಾಸ್ ಸ್ಟೇಜ್ 1 and 2 ಮೇನ್ಲಿ ಟ್ರೀಟ್ಮೆಂಟ್ ಏನಿರುತ್ತೆ ಅಂದರೆ ಅದನ್ನು ತೆಗೆಯೋದೇ ಒಂದೇ ಟ್ರೀಟ್ಮೆಂಟು. ಬೇರೆ ಸ್ಟೇಜ್ 3ಅಲ್ಲಿ ಕೀಮೋ ಅಥವಾ ಸ್ಟೇಜ್ 4ಅಲ್ಲೂ ಕೀಮೋಥೆರಪಿ ರೋಲ್ಸಲ್ಲಿ ಇರ್ತವೆ, ಡಿಪೆಂಡಿಂಗ್ ಆನ್ ಮ್ಯೂಟೇಷನ್ಸು, ಏನು ಲಿಂಫ್ ನೋಡ್ಸ್ ಇನ್ವಾಲ್ವ್, ಅಂದರೆ ಆ ಸ್ಟೇಜ್ ಮೇಲೆ ಡಿಪೆಂಡ್ ಆಗುತ್ತೆ ಬೇಸಿಕ್ಲಿ. ಡಾಕ್ಟರ್, ನೀವು ಕೊಲೊನೋಸ್ಕೋಪಿ ಮಾಡೋ ಮೂಲಕ ಇದನ್ನು ಅರ್ಲಿಯಾಗಿ ಡಯಾಗ್ನೋಸ್ ಮಾಡಬಹುದು ಅಂತ ಹೇಳಿದ್ರಿ. ಸೊ ಈ ಒಂದು ಕೊಲೊನೋಸ್ಕೋಪಿ ಯಾರಿಗೆಲ್ಲ ಮಾಡಲಾಗುತ್ತೆ ಅಥವಾ ಯಾರೆಲ್ಲ ಮಾಡಿಸ್ಕೊಳ್ಬಹುದು? ಫಾರ್ ಅ ಸೇಫ್ ಸೈಡ್ ಜನರಲ್ ಆಗಿ ಚೆಕಪ್ ಎಲ್ಲ ಮಾಡಿಸ್ಕೊಳ್ತಾ ಇರ್ತಾರೆ, ಅಂಥವರು ಕೂಡ ಸಾಮಾನ್ಯವಾಗಿ ಮಾಡಿಸ್ಕೊಳ್ಬೋದಾ ಇನ್ ಕೇಸ್ ಸಿಂಪ್ಟಮ್ಸ್ ಏನಾದರೂ ಕಾಣಿಸಿಲ್ಲ ಅನ್ನುವಂಥ ಭಯ ಇರೋರು? ಸೊ ಕೊಲೊನೋಸ್ಕೋಪಿ ಸ್ಕ್ರೀನಿಂಗ್ ಅಂತ ಮಾಡ್ತೀವಿ. ಸ್ಕ್ರೀನಿಂಗ್ ಅಂತ ಹೇಳಿದ್ರೆ ಯಾರಿಗಾದ್ರೂ ಫ್ಯಾಮಿಲಿ ಹಿಸ್ಟ್ರಿ, ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇದೆ ಅಥವಾ ಹೈ ರಿಸ್ಕ್ ಸಿಂಪ್ಟಮ್ಸ್, ಅಂದರೆ ವೆಯ್ಟ್ ಲಾಸ್ ಇದೆ, ಮೋಷನ್ ಸ್ವಲ್ಪ ರಕ್ತ ಬರುತ್ತೆ ಅಥವಾ ಮೋಷನ್ ಕಟ್ಕೊಳುತ್ತೆ ಅವಾಗವಾಗ, ಸೊ ಅಂಥವ್ರಿಗೆ ನಾವು ಕೊಲೊನೋಸ್ಕೋಪಿ ಅಡ್ವೈಸ್ ಮಾಡ್ತೀವಿ. ಇಲ್ಲ ರೆಗ್ಯುಲರ್ ಗೈಡ್ಲೈನ್ಸ್ ಪ್ರಕಾರ ಹೋಗಬೇಕಾದ್ರೆ ಎನಿ ಪರ್ಸನ್ ಮೋರ್ ದೆನ್ 55 years ಇದ್ದರೆ ನಾವು 5 ವರ್ಷಕ್ಕೊಂದ್ಸತಿ ಕೊಲೊನೋಸ್ಕೋಪಿ ಮಾಡಿಸ್ಬೇಕಾಗತ್ತೆ. ಸೊ ದಟ್ ಅವನ್ನೆಲ್ಲ ಅರ್ಲಿ ಡಿಟೆಕ್ಟ್ ಮಾಡಿ ಅದು ಕ್ಯಾನ್ಸರ್ ಆಗದಿರೋ ಥರ ನೋಡ್ಕೋಬೋದು ಪಾಲಿಪಿಂದಲ್ಲಿ. ಸೊ 55 years ಪ್ಲಸ್ ಸ್ಕ್ರೀನಿಂಗ್ ಪ್ರೋಟೋಕಾಲ್ಸ್, ಇಲ್ಲ ಫ್ಯಾಮಿಲಿ ಹಿಸ್ಟ್ರಿ ಇರಬೇಕು, ಅವ್ರಿಗೆ ಅರ್ಲಿ ಸ್ಟಾರ್ಟ್ ಮಾಡ್ತೀವಿ. ಓಕೆ ಡಾಕ್ಟರ್, ಇನ್ನು ಸ್ಟೇಜ್ 2 ಸ್ಟೇಜ್ 3 ಅಲ್ಲಿ ಅದು ಕೊಲೋನ್ ಗಡ್ಡೆಯನ್ನು ತೆಗೆಯೋದೇ ಒಂದು ಚಿಕಿತ್ಸೆ ಮೇಜರ್ ಆಗಿರುತ್ತೆ. ಸೊ ಈ ಒಂದು ಪ್ರೊಸೀಜರ್ ಇದರಲ್ಲಿ ಏನಾದರೂ ರಿಸ್ಕ್ ಇರುತ್ತಾ ಡಾಕ್ಟರ್? ಅಂದರೆ ಬೇರೆ ರೀತಿ ಹೆಲ್ತ್ ಪ್ರಾಬ್ಲಮ್ಸ್ ಆಗುತ್ತಾ ಇದರಿಂದ, ಅಥವಾ ಈ ಒಂದು ಪ್ರೊಸೀಜರ್ ಆದಮೇಲೆ ಪೇಷಂಟ್ ಗುಣಮುಖ ಆಗೋದಕ್ಕೆ ಎಷ್ಟು ಟೈಮ್ ತಗೊಳ್ತಾರೆ? ಸೊ ನಮ್ಮ ದೊಡ್ಡ ಕರಳು ಅನ್ನೋದು ಮೇಜರ್ ಕೆಲಸ ವಾಟರ್ ಅಬ್ಸಾರ್ಪ್ಷನ್ ಅಂತೀವಿ ಬಾಡಿಯಿಂದ. ಸೊ ದೇವರು ಒಳ್ಳೆ ಲೆಂತೆ ಕೊಟ್ಟಿದ್ದಾರೆ ಕೋಲಂದು. ಸೊ ಅರ್ಧ ಅದ್ರಲ್ಲಿ ಕಳ್ಕೊಂಡ್ರು ನಮ್ಮ ಬಾಡಿಗೆ ಏನಂತ ಮೇಜರ್ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ. ಅದೇ ಮೇಜರ್ ಬೆನಿಫಿಟ್ಟು. ನಾವು 50% ಆಫ್ ದಿ ಕೋಲನ್ನು ತೆಗೆದ್ರೂ ಪೇಷಂಟ್ಗೆ ಏನೂ ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ ಇಲ್ದಿರೋ ಥರ ಇರ್ತಾರೆ. ಮೋಸ್ಟ್ ಆಫ್ ದಮ್ 80 to 85% ಏನೂ ಗೊತ್ತೇ ಆಗೋದಿಲ್ಲ ಏನೋ ಪ್ರೊಸೀಜರ್ ಆಗಿರೋದ್ರಿಂದ. ಈ ನಡುವೆ ನಾವು ಲ್ಯಾಪ್ರೋಸ್ಕೋಪಿ ಅಥವಾ ರೋಬೋಟಿಕ್ ಬಂದಾಗಿಂದ ರಿಕವರಿ, ಅಂದರೆ ಸರ್ಜರಿ ಮಾಡೋದು ಪೋಸ್ಟ್ ಆಪ್ ರಿಕವರಿ ಅನ್ನೋದು ತುಂಬ ಬೇಗ ಆಗೋಗಿದೆ. ಯೂಶ್ವಲಿ ಹಾಸ್ಪಿಟಲ್ ಸ್ಟೇ 2 to 3 days ಒಳಗೇ ಮನೆಗೆ ಕಳಿಸಿರ್ತೀವಿ ವಿತ್ ನಾರ್ಮಲ್, ಅಟ್ಲೀಸ್ಟ್ ನಿಯರ್ ನಾರ್ಮಲ್ ಡಯಟು. 1 or 2 weeks ಸ್ವಲ್ಪ ಡೌನ್ ಟೈಮ್ ಥರ ಇರ್ತಾರೆ. ಆಫ್ಟರ್ ದ್ಯಾಟ್ ಅವರು ಆಲ್ಮೋಸ್ಟ್ ನಿಯರ್ ನಾರ್ಮಲ್ ಆಗೋಗ್ತಾರೆ. ವಿತಿನ್ 2 weeks
ಮೋಸ್ಟ್ ಆಫ್ ಅವರ್ ಪೇಷಂಟ್ಸ್ ಆರ್ ಬ್ಯಾಕ್ ಟು ನಾರ್ಮಲ್ ಲೈಫ್. ಎದ್ದು ಓಡಾಡೋದು, ಸೆಲ್ಫ್ ಕೇರ್ ಮಾಡೋದು, ಮನೆ ಕೆಲಸ ಮಾಡೋದು, ಡ್ರೈವ್ ಮಾಡೋದು, ಕೆಲಸಕ್ಕೆ ಹೋಗೋದು, ಆಲ್ಮೋಸ್ಟ್ 2 to 3 ವೀಕ್ಸಲ್ಲಿ ದೇ ಕ್ಯಾನ್ ಬಿ ಬ್ಯಾಕ್ ಟು ದ ನಾರ್ಮಲ್ ಲೈಫ್. ಓಕೆ ಡಾಕ್ಟರ್, ಈ ರೊಬೋಟಿಕ್ ಸರ್ಜರಿ ನೀವು ಹೇಳಿದ್ರಿ ತುಂಬಾ ಖುಷಿ ಆಗುತ್ತೆ, ಯಾಕೆಂದರೆ ಈ ರೀತಿ ಬದಲಾವಣೆಗಳನ್ನೇ ನಾವು ನೋಡಬೇಕಾಗಿರೋದು. ಸೊ ಇದು ಅಂದರೆ ರಿಕವರಿ ಟೈಮ್ ಜೊತೆಗೆ ಬೇರೆ ಕಾಂಪ್ಲಿಕೇಶನ್ಸ್ ಕೂಡ ಕಡಿಮೆ ಮಾಡುತ್ತಾ? ಅಂದರೆ ಬೇರೆ ಏನಾದರೂ ಡಿಫೆಕ್ಟ್ಸ್ ಇದ್ದರೆ ಅದನ್ನು, ಅಥವಾ ಅರ್ಲಿ ಡಯಾಗ್ನೋಸಿಸ್ ಫಾರ್ ದ್ಯಾಟ್ ಮ್ಯಾಟರ್, ಅದು ಕೂಡ ಹೆಲ್ಪ್ ಆಗುತ್ತಾ? ಅರ್ಲಿ ಡಯಾಗ್ನೋಸಿಸಲ್ಲಿ ರೋಬೋಟ್ ಏನು ರೋಲ್ ಇಲ್ಲ, ಬಟ್ ಹೌದು ರಿಕವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಮೇನ್ಲಿ ಹೊಸ ಮೆಡಿಕೇಷನ್ಸ್, ಹೊಸ ಮಷೀನ್ಸ್ ಎಲ್ಲ ಬರ್ತಾ ಇರೋದ್ರಿಂದ ಸರ್ಜಿಕಲ್ ಸ್ಟ್ರೆಸ್ ಅಂತೀವಿ ಬಾಡಿ ಮೇಲೆ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದು ಕಡಿಮೆ ಆದಾಗ ಅದರದ್ದು ಪೋಸ್ಟ್ ಆಫ್ ರಿಕವರಿ ಟೈಮ್ ಕಡಿಮೆ ಆಗುತ್ತೆ. ಕಾಂಪ್ಲಿಕೇಶನ್ಸ್ ಅಂತೀವಿ, ಬೇಸಿಕ್ಲಿ ಕರ್ಲ್ ಅನ್ನೋದು ಒಂದು ದೊಡ್ಡ ಟ್ಯೂಬ್ ಇದ್ದಾಗೆ. ನೀವು ಟ್ಯೂಬ್ನ ಕಟ್ ಮಾಡಿ ಜೋಡಿಸಿದ್ರೆ ಮೇಜರ್ ಕಾಂಪ್ಲಿಕೇಶನ್ ಏನಾಗುತ್ತೆ ಅಂದರೆ ಅದು ಟ್ಯೂಬು ಲೀಕ್ ಆಗ್ಬೋದು. ನೀರಿನ ಪೈಪ್ ಏನಾದರೂ ಕಟ್ ಮಾಡಿ ಜಾಯಿನ್ ಮಾಡಿದ ಥರ. ಸೊ ಇವಾಗ ಮೆಷೀನ್ಸ್ ಬಂದಿರೋದನ್ನ ಅದನ್ನು ಸ್ಟೇಪ್ಲೆಸ್ ಅಂತೀವಿ. ಆ ಮೆಷೀನ್ಸ್ ಬಂದಿರೋದ್ರಿಂದ ಹ್ಯೂಮನ್ ಫ್ಯಾಕ್ಟರ್ ಅಂತೀವಲ್ಲ, ಎಲ್ಲಿ ಎರರ್ ಆಫ್ ಹ್ಯೂಮನ್ ಫ್ಯಾಕ್ಟರ್ ಅದು ಹೊರಟೋಗಿದೆ. ಸೊ ದ ರಿಸ್ಕ್ ಆಫ್ ಹ್ಯಾವಿಂಗ್ ಎನಿ ಮೇಜರ್ colon cancer surgeries are very minimal, very low as of today, with robot also. ಅಂದರೆ robot is part of it, ಅದು that is not the alone treatment though. ಡಾಕ್ಟರ್, ಈಗಿನ ದಿನಗಳಲ್ಲಿ ತುಂಬ ಯಂಗ್ ಏಜ್ಗೆ ಕ್ಯಾನ್ಸರ್ ಸಾಕಷ್ಟು ಜನರಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಇದರಲ್ಲಿ ಸರ್ಜರಿ ಮತ್ತು ರಿಕವರಿಯಲ್ಲಿ ಏಜಿನ ಪಾತ್ರ ಏನಾಗಿರುತ್ತೆ? ಜಾಸ್ತಿ ಏಜ್ ಆದವ್ರಿಗೆ ಇದು ಹೆಚ್ಚಿನ ರಿಸ್ಕಿ ಆಗಿರುತ್ತಾ, ಅಥವಾ ಏಜಿನ ಒಂದು ಪಾತ್ರ ಏನಿರುತ್ತೆ ಡಾಕ್ಟರ್? ವಯಸ್ಸಾದಷ್ಟು ರಿಕವರಿ ಸ್ವಲ್ಪ ಡಿಲೇ ಆಗ್ಬೋದು. ಎಸ್ಪೆಷಲಿ ನಮಗೆ ರಿಸರ್ವ್ಸ್ ಕಡಿಮೆ ಇರುತ್ತೆ, ಬಾಡಿ ರಿಸರ್ವ್ಸು. ಮತ್ತು ಇನ್ನೊಂದು ಈವನ್ ಯಂಗಲ್ಲೂ ಒಂದೊಂದು ಸತಿ ಡಿಲೇಡ್ ರಿಕವರಿ ಇರುತ್ತೆ, ಎಸ್ಪೆಷಲಿ ಒಬೇಸಿಟಿ ಅಂತ ಹೇಳ್ತೀವಲ್ಲ, ಕೊಬ್ಬಿನಾಂಶ ತುಂಬ ಜಾಸ್ತಿ ಇದ್ದವ್ರಿಗೆ ಪೋಸ್ಟ್ ಆಫ್ ರಿಕವರಿ ಸ್ವಲ್ಪ ಡಿಲೇಡ್ ಇರ್ತವೆ. ಸೊ ದಟ್ ಈಸ್ ವೇರ್ ಇಟ್ ಈಸ್ ಆಲ್ ಇಂಪಾರ್ಟೆಂಟ್. ವೆಯ್ಟ್ ಲಾಸು ಮೇಂಟೈನ್ ಮಾಡಿದ್ರೆ, ಅಂದರೆ ವೆಯ್ಟ್ ಮೇಂಟೈನ್ ಮಾಡಿ ಹೆಲ್ದಿ ಫಿಸಿಕಲ್ ಆ್ಯಕ್ಟಿವಿಟಿ ಇದ್ದರೆ ಪೋಸ್ಟ್ ಆಫ್ ರಿಕವರಿನೂ ತುಂಬ ಚೆನ್ನಾಗಾಗುತ್ತೆ, ಇರ್ರೆಸ್ಪೆಕ್ಟಿವ್ ಆಫ್ ದ ಏಜ್. ನಾವು 70-80 ವರ್ಷದ ನೋಡಿದ್ದು ತುಂಬ ಆ್ಯಕ್ಟಿವ್ ಇರ್ತಾರೆ. ವಿ ಹ್ಯಾವ್ ಸೀನ್ 40 ಆಲ್ಸೋ ವೆ ಆರ್ ವೆರಿ ವೆರಿ ಇನ್ಆ್ಯಕ್ಟಿವ್. ಸೊ ಎಕ್ಸ್ಟ್ರೀಮ್ ಏಜಸಲ್ಲೂ ಇನ್ಆ್ಯಕ್ಟಿವಿಟಿ ಇರೋದ್ರಿಂದ ರಿಕವರಿ ವಿಲ್ ಬಿ ಡಿಪೆಂಡಿಂಗ್ ಆನ್ ಹೌ ಆ್ಯಕ್ಟಿವ್ ದ ಪರ್ಸನ್ ಇಸ್. ಓಕೆ ಡಾಕ್ಟರ್, ಇನ್ನು ಈ ಕೊಲೊರೆಕ್ಟಲ್ ಕ್ಯಾನ್ಸರ್ ಸರ್ಜರಿ ಆದಂತಹ ಪೇಷಂಟ್ಸು ಯಾವ ರೀತಿಯಾಗಿ ಅವರ ಜೀವನ ಶೈಲಿ ಇರಬೇಕು ಅಂತ? ಸೊ ಇದು ಅಷ್ಟೇ ಪ್ರೋಟೋಕಾಲ್ಸು, ವೇರ್ ನಾವು ಗೈಡ್ಲೈನ್ಸ್ ಫಾಲೋ ಮಾಡ್ತೀವಿ. ಅವ್ರಿಗೆ ರೆಗ್ಯುಲರ್ ಚೆಕಪ್ ಇರ್ತವೆ, 3 ತಿಂಗಳಿಗೆ ಒಂದ್ಸತಿ ಅವರು ಬಂದು ಫಸ್ಟ್ 2 ಇಯರ್ಸಲ್ಲಿ ಎವ್ರಿ 3 ಮಂತ್ಸ್ ಅವ್ರಿಗೆ ಬ್ಲಡ್ ಟೆಸ್ಟು ಮತ್ತು ರೆಗ್ಯುಲರ್ ಚೆಕಪ್ಸ್ ಮಾಡ್ತೀವಿ. ಕೊಲೋಸ್ಕೋಪಿ ಅನ್ನೋದು ನಾವು ಐದರ್ 6 ಮಂತ್ಸ್ ಆರ್ 1 ಇಯರ್ ಡಿಪೆಂಡಿಂಗ್ ಆನ್ ಕೇಸಲ್ಲಿ ನಾವು ರಿಪೀಟ್ ಮಾಡ್ತೀವಿ. ಸೊ ಅದು ಹೇಳಿದ ಥರ ಅದು ಪಾಲಿಪ್ ಥರ ಡೆವಲಪ್ ಆಗುತ್ತೆ ಇನಿಷಿಯಲಿ, ಅದೇ ಹೋಗಿ ಕ್ಯಾನ್ಸರ್ ಆಗುತ್ತೆ. ಸೊ ಆ ಪಾಲಿಪ್ಸ್ ಏನಾದರೂ ಡೆವಲಪ್ ಆಗ್ತಾ ಇದೆ ಅಂದರೆ ಈ ರೆಗ್ಯುಲರ್ ಸ್ಕ್ರೀನಿಂಗ್ ಚೆಕಪ್ ಮಾಡ್ತೀವಲ್ಲ ಪೋಸ್ಟ್ ಆಫಲ್ಲಿ, ಅದರಲ್ಲೇ ನಾವು ಕಂಡುಹಿಡ್ಬಿಟ್ಟು ಸರಿ ಮಾಡ್ಬೋದು. ಸೊ ಫಸ್ಟ್ 2 ಇಯರ್ಸ್ ವಿಲ್ ಬಿ 3 ಮಂತ್ಸ್ಲಿ ಫಾಲೋಅಪ್, ಸ್ವಲ್ಪ ಬ್ಲಡ್ ಇನ್ವೆಸ್ಟಿಗೇಷನ್ ಇರುತ್ತೆ, ರೆಗ್ಯುಲರ್ ಚೆಕಪ್ ಆ್ಯಂಡ್ ಕೊಲೋಸ್ಕೋಪಿ. ಸಮ್ಟೈಮ್ಸ್ ನಾವು CT ಸ್ಕ್ಯಾನು ಕೂಡ ಮಾಡ್ತೀವಿ. ಅಪ್ ಟು 5 ಇಯರ್ಸ್ ಇಫ್ ಡಿಸೀಸ್ ಫ್ರೀ ಇದ್ದಾರೆ, ಅಂದರೆ ತಿರ್ಗಾ ಅದು ಕಾಯಿಲೆ ಬಂದಿಲ್ಲ ಅಂದರೆ ಅದನ್ನು ನಾವು ಕ್ಯೂರ್ ಅಂತ ಕನ್ಸಿಡರ್ ಮಾಡ್ತೀವಿ. ಡಾಕ್ಟರ್, ಅಂದರೆ ಈಗಿನ ದಿನಗಳಲ್ಲಿ ಸಾಮಾನ್ಯವಾಗಿ ಕ್ಯಾನ್ಸರ್ಗೆ ಕಾರಣ ಆಗ್ತಾ ಇರೋದು ಬ್ಯಾಡ್ ಹ್ಯಾಬಿಟ್ಸ್ ಲೈಕ್ ಆಲ್ಕೋಹಾಲ್, ಸ್ಮೋಕಿಂಗ್, ಇದೆಲ್ಲದರಿಂದ ಕ್ಯಾನ್ಸರ್ ಉದ್ಭವ ಆಗ್ತಾ ಇದೆ. ಆ ಕೇಸಸ್ ಜಾಸ್ತಿ ಆಗ್ತಾ ಇದೆ ಡಾಕ್ಟರ್. ಬಟ್ ಅಂದರೆ ಈಗ ಕೊಲೊರೆಕ್ಟಲ್ ಕ್ಯಾನ್ಸರ್ ಅಂತ ನೋಡಿದಾಗ ಕೊಲೋನ್ ಮೇಲೂ ಕೂಡ ಅಂದರೆ ನಾವು ತಗೊಳ್ಳುವಂಥ ಆಹಾರ ಅಷ್ಟು ಎಫೆಕ್ಟ್ ಮಾಡುತ್ತಾ? ಮತ್ತು ನೀವು ಡಯಟ್ ಬಗ್ಗೆ ಹೇಳ್ತಾ ಇದ್ರಿ, ಲೋ ಫೈಬರ್ ಇರೋದ್ರಿಂದ ಈ ರೀತಿ ಸಮಸ್ಯೆ ಆಗುತ್ತೆ ಅಂತ. ಸೊ ಊಟದ ಪದ್ಧತಿ ಯಾವ ರೀತಿಯಾಗಿರಬೇಕು? ಯಾವ ಊಟದಿಂದ ಇದು ಟ್ರಿಗರ್ ಆಗುತ್ತೆ, ಅಥವಾ ಯಾವುದನ್ನು ಅವಾಯ್ಡ್ ಮಾಡಬೇಕು ಅಂತ? ನೀವು ಹೇಳಿದ್ದು ಕರೆಕ್ಟು. ಲೈಕ್ ಆಲ್ಕೋಹಾಲು, ಸ್ಮೋಕಿಂಗ್ ರೋಲ್ ಇದೆ, ಜೊತೆಗೆ ಒಬೇಸಿಟಿ ಅಂತೀವಲ್ಲ, ವೆಯ್ಟ್ ಗೇನು, ರೆಡ್ ಮೀಟ್ ಅಂತೀವಿ, ಅದರಿಂದಲೂ ತುಂಬ ಆಗುತ್ತೆ, ಕೊಲೋನ್ ಕ್ಯಾನ್ಸರ್ ರಿಸ್ಕ್ ಇನ್ಕ್ರೀಸ್ ಆಗುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಡಯಟಲ್ಲಿ ಏನು ಫಾಲೋ ಮಾಡಬೇಕು ಅಂದರೆ ಹೈ ಫೈಬರ್ ಡಯಟ್. ಹೈ ಫೈಬರ್ಸ್ ಅಂದರೆ ಫ್ರೂಟ್ಸ್, ವೆಜಿಟೇಬಲ್ಸ್ ಆ್ಯಂಡ್ ಸಲಾಡ್ಸ್, ಇವೆಲ್ಲ ಚೆನ್ನಾಗಿ ತೊಗೊಂಡ್ರೆ ನಮ್ಮ ಒಂದು ವೆಯ್ಟು ಮೇಂಟೈನ್ ಮಾಡುತ್ತೆ. ಕೊಲೋನಿಕ್ ಟ್ರಾನ್ಸಿಟ್ ಟೈಮ್ ಅಂತೀವಿ, ಕೋಲನಲ್ಲಿ ನಮ್ಮ ಮೋಷನ್ ಮೂವ್ಮೆಂಟ್ ಆಗೋ ಸ್ಪೀಡು ಅದು ಕರೆಕ್ಟಾಗಿರುತ್ತೆ. ಸೊ ದಟ್ ಈ ಇರಿಟೇಷನ್ಸು, ಕೊಲೋನಿಕ್ ಇರಿಟೇಷನ್ ಆಗ್ತಾವಲ್ಲ, ಅದು ಕಡಿಮೆಯಾಗಿ ಈ ಪಾಲಿಪ್ಸ್ ಅಥವಾ ಕ್ಯಾನ್ಸರ್ ಡೆವಲಪ್ಮೆಂಟ್ ರಿಸ್ಕು ಕಡಿಮೆ ಆಗುತ್ತೆ. ಓಕೆ ಡಾಕ್ಟರ್, ಇನ್ನು ಈ ಕೊಲೊರೆಕ್ಟಲ್ ಕ್ಯಾನ್ಸರ್ ಅನ್ನೋದು ಎಷ್ಟು ರಿಸ್ಕಿ? ನೀವು ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ರಿ. ಆದರೂ ಕೂಡ ಸಾಕಷ್ಟು ಜನಕ್ಕೆ ಕ್ಯಾನ್ಸರ್ ಅಂದ ತಕ್ಷಣ ಅದೊಂದು ಮನಸ್ಸಲ್ಲಿ ಆಯಿತು, ಈಗ ನಮ್ಮ ಜೀವನನೇ ಮುಗಿದೋಯ್ತು ಅನ್ನೋ ರೀತಿ ಆಗಿರುತ್ತೆ. ಬಟ್ ಎಲ್ಲ ಕ್ಯಾನ್ಸರ್ಗಳು ಆ ರೀತಿ ಇರೋದಿಲ್ಲ ಅನ್ನೋದು ಕೂಡ ನಿಜ. ಸೊ ಆ ಸಾಲಿನಲ್ಲಿ ಕೊಲೊರೆಕ್ಟಲ್ ಕ್ಯಾನ್ಸರ್ ಕೂಡ ಸೇರ್ಕೊಳ್ಳುತ್ತಾ? ಹೌದು, ಆ್ಯಕ್ಚುಲಿ ಕೊಲೊರೆಕ್ಟಲ್ ಕ್ಯಾನ್ಸರ್ ಅನ್ನೋದು ಕ್ಯಾನ್ಸರ್ ಅಂದಾಗ ಇಟ್ ಈಸ್ ಆಲ್ವೇಸ್ ಡೆಡ್ಲಿನೇ. ನಾವೇನಾದರೂ
ಈವನ್ ಸ್ಟೇಜ್ 4ಅಲ್ಲೂ ಸ್ವಲ್ಪ ಅರ್ಲಿಯಾಗಿ ಡಿಟೆಕ್ಟ್ ಮಾಡಿದ್ರೆ ಅದನ್ನು ಕಂಪ್ಲೀಟಾಗಿ ಕ್ಯೂರ್ ಮಾಡ್ಬೋದು. ಅಂದರೆ ಸ್ಟೇಜ್ 1, 2, 3 ಆಬ್ವಿಯಸ್ಲಿ ನಾವು ಕ್ಯೂರ್ ಮಾಡ್ಬೋಲ್ಲೇ, ಬಟ್ ಸ್ಟೇಜ್ 4ಅಲ್ಲೂ ಕೂಡ ಈಸಿಯಾಗಿ ಕ್ಯೂರ್ ಮಾಡ್ಬೋದು ಇಫ್ ಸ್ವಲ್ಪ ಕ್ರೈಟೀರಿಯಾಸ್ ಇದ್ದಾವೆ. ಸೊ ಇಟ್ ಈಸ್ ಅದರ್ ಕ್ಯಾನ್ಸರ್ ಕಂಪೇರ್ ಮಾಡಿದ್ರೆ ಅಂಥ ಡೆಡ್ಲಿ ಕ್ಯಾನ್ಸರ್ ಅಲ್ಲ, ಎಸ್ಪೆಷಲಿ ಕಂಪೇರ್ ಟು ಅದರ್ ಲೈಕ್ ನಾವು ಗ್ಯಾಸ್ಟ್ರೋ ಡಿಪಾರ್ಟ್ಮೆಂಟ್ ಇರೋದ್ರಿಂದ ನಾವು ನಮ್ಮ ಲಿವರ್ ಕ್ಯಾನ್ಸರ್ ಅಥವಾ ಗಾಲ್ ಬ್ಲಾಡರ್ ಕ್ಯಾನ್ಸರ್ ಅಥವಾ ನಮ್ಮ ಪ್ಯಾಂಕ್ರೆಟಿಕ್ ಕ್ಯಾನ್ಸರ್ ಅಂತ ಅವರೆಲ್ಲ ಸ್ವಲ್ಪ ಈವನ್ ಸ್ಟೇಜ್ 1, 2 ಆಲ್ಸೋ ತುಂಬ ಬೇಗ ಸ್ಪ್ರೆಡ್ ಆಗೋ ಚಾನ್ಸಸ್ ಇರ್ತವೆ, ಈವನ್ ರ್ಯಾಪಿಡ್ ವಿತಿನ್ 6 ಮಂತ್ಸಲ್ಲಿ. ಬಟ್ ಕೋಲನ್ ಕ್ಯಾನ್ಸರ್ ಸ್ಪ್ರೆಡ್ ಆಗೋದು ಇಟ್ ವಿಲ್ ಟೇಕ್ ಇಯರ್ಸ್. ಸೊ ಇಫ್ ವಿ ಕ್ಯಾನ್ ಡಿಟೆಕ್ಟ್ ಅಟ್ಲೀಸ್ಟ್ ವಿತಿನ್ 6 ಮಂತ್ಸ್ ಟು 1 year ನಾವು ಕ್ಯೂರ್ ಮಾಡ್ಬೋದು ಫ್ರಮ್ ದ ಸ್ಟಾರ್ಟಿಂಗ್ ಟೈಮ್. ಓಕೆ. ಮತ್ತು ಅಂದರೆ ಈ ಕ್ಯಾನ್ಸರ್ ನೆಗ್ಲೆಕ್ಟ್ ಮಾಡಿದಲ್ಲಿ ಅದು ಬೇರೆ ರೀತಿ ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಅಂತ ನೀವು? ಮೋಸ್ಟ್ ಪೇಷಂಟ್ ನೆಗ್ಲೆಕ್ಟ್ ಆಗೋದು ಯಾವಾಗ ಅಂದಾಗ ಇದು ಬ್ಲೀಡಿಂಗ್ ಅಂದರೆ ಮೋಷನ್ ಜಾಗದಲ್ಲಿ ರಕ್ತ ಬರೋದನ್ನ ಪೈಲ್ಸು ಅಥವಾ ಫಿಸ್ಚುಲಾ ಈ ಥರ ಎಲ್ಲ ಟ್ರೀಟ್ ಮಾಡಿ ಅದರಲ್ಲಿ ಡಿಲೇ ಆಗ್ತವೆ. ಪೇಷಂಟ್ಗಳಿಗೆ ಪೈಲ್ಸ್ ಅಂತ ಮಿಸ್ಡಯಾಗ್ನೋಸ್ ಮಾಡಿ ಅದರದ್ದೇ ಟ್ರೀಟ್ಮೆಂಟ್ ಪ್ರೊಸೀಜರ್ಸ್ಗಳು ಮಾತ್ರೆಗಳು ಡಿಲೇ ಮಾಡಿ ಅವೆಂಚುಲಿ ಅವ್ರಿಗೆ ಗೊತ್ತಾಗುತ್ತೆ ಇದು ಪೈಲ್ಸೇ ಇಲ್ಲ ಅಂದಾಗ ಅವಾಗ ನಮ್ಮ ಹತ್ರ ಬರ್ತಾರೆ. ಅಂಥ ಪೇಷಂಟ್ಸೇ ಯೂಶ್ವಲಿ ಡಿಲೇ ಆಗೋದು. ಇಲ್ಲಾಂದರೆ ಮೋಸ್ಟ್ ಆಫ್ ದೆಮ್ ಕಮ್ ಆನ್ ಟೈಮ್. ಅಂದರೆ ಅವ್ರ ಸಿಮ್ಟಮ್ಸು ಕಾಣಿಸ್ಕೊಳುತ್ತೆ, ಹಿಮೋಗ್ಲೋಬಿನ್ ಕಡಿಮೆ ಇರುತ್ತೆ, ಇಲ್ಲ ಬ್ಲೀಡಿಂಗ್ ಇರುತ್ತೆ. ಸೊ ಈ ನಡುವೆ ಅಟ್ಲೀಸ್ಟ್ ಮೆಡಿಕಲ್ ಫೀಲ್ಡು ಎಲ್ಲ ಕಡೆ ಅವೈಲೇಬಲ್ ಇರೋದ್ರಿಂದ ನಮಗೆ ಪೇಷಂಟ್ಗೆ ರೀಚ್ ಆಗಿ ತೋರಿಸ್ಕೊಳೋದು ತುಂಬ ಕಷ್ಟ ಇರಲ್ಲ ಈ ನಡುವೆ. ಸೊ ತೋರಿಸ್ಕೊತಾರೆ, ಬಟ್ ಅದೇ ಮಿಸ್ಗೈಡ್ ಆಯಿತು ಅಥವಾ ಮಿಸ್ಮ್ಯಾನೇಜ್ ಆಯಿತು ಅಂದಾಗಲೇ ಡಿಲೇ ಆಗುತ್ತೆ. ಕರೆಕ್ಟ್ ಡಾಕ್ಟರ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆ್ಯಕ್ಚುಲಿ. ಅಂದರೆ ಅದ್ರ ಬಗ್ಗೆ ಐ ಹ್ಯಾವ್ ಅ ಕ್ಯೂರಿಯಾಸಿಟಿ, ಲೈಕ್ ರೆಕ್ಟಲ್ ಬ್ಲೀಡಿಂಗ್ ಅನ್ನೋದು ಯಾವ ಕಾರಣಗಳಿಗಾಗಿ ಆಗುತ್ತೆ ಅಂತ ವೀಕ್ಷಕರಿಗೆ ಗೊತ್ತಿದ್ರೆ ಅದು ತುಂಬ ಹೆಲ್ಪ್ ಆಗುತ್ತೆ. ಇಫ್ ಇಟ್ ಈಸ್ ನಾಟ್ ಪೈಲ್ಸ್, ಇನ್ನು ಯಾವ ಕಾರಣಗಳಿಗಾಗುತ್ತೆ? ಅದು ಕ್ಯಾನ್ಸರ್ನ ಲಕ್ಷಣನೇ ಆಗಿರುತ್ತಾ ಎವ್ರಿ ಟೈಮ್ ಅಂತ? ಇಲ್ಲ. ಸೊ 80-85% ಆಫ್ ದ ಟೈಮ್ ಅದು ಕ್ಯಾನ್ಸರ್ ಆಗೋದಿಲ್ಲ. ಅದು ಏನೋ ಒಂದು ಚಿಕ್ಕ ಗಾಯ ಆಗಿರ್ಬೋದು, ಮೋಷನ್ ಗಟ್ಟಿಯಾಗಿ, ಅಥವಾ ಅದನ್ನು ಫಿಷರ್ ಅಂತೀವಿ, ಇಲ್ಲ ಪೈಲ್ಸ್ ಅಂತೀವಿ, ಹೆಮರಾಯ್ಡ್ಸ್ ಅಂತೀವಿ, ಇಲ್ಲ ಫಿಸ್ಚುಲಾ ಅಂತೀವಿ. ಇವೇ ಮೇಜರ್ ಕಾರಣ. ಬಟ್ ರೆಗ್ಯುಲರ್ ಟ್ರೀಟ್ಮೆಂಟಿಂದ ಸರಿ ಹೋಗ್ತಾ ಇಲ್ಲ. ಅಂದರೆ ಮೆಡಿಸಿನ್ಸ್ ಟ್ರೀಟ್ಮೆಂಟ್ ತೊಗೊಂಡ್ರಿ ಆ್ಯಂಡ್ ವಿತಿನ್ ಆಫ್ಟರ್ 2 weeks 3 weeks ಆದಮೇಲೂ ಸರಿ ಹೋಗ್ತಿಲ್ಲ. ಜೊತೆಗೆ ಏನಾದರೂ ವೆಯ್ಟ್ ಲಾಸ್ ಇದೆ, ಅಂದರೆ ನಿಮಗೆ ತೂಕ ಕಡಿಮೆ ಆಗ್ತಿದೆ, ಪೈಲ್ಸಲ್ಲಿ ಅಥವಾ ಫಿಷರಲ್ಲಿ, ಬೇರೆ ಯಾವ ಕಾರಣದಲ್ಲೂ ವೆಯ್ಟ್ ಲಾಸ್ ಆಗೋದಿಲ್ಲ ಅಷ್ಟೊಂದು. ಇಲ್ಲ ಫ್ಯಾಮಿಲಿ ಹಿಸ್ಟ್ರಿ ಇದೆ. ಫೋರ್ತು ಏನಾದರೂ ಹಿಮೋಗ್ಲೋಬಿನ್ ಕಡಿಮೆ ಇದೆ, ಅಂದರೆ ಹಿಮೋಗ್ಲೋಬಿನ್ ಪೈಲ್ಸಲ್ಲಿ ಕಡಿಮೆ ಆಗೋದಿಲ್ಲ ಅಷ್ಟೊಂದು. ಸೊ ಇವೆಲ್ಲ ಆಗ್ತಿದೆ, ಇವೆಲ್ಲ ಹೈ ರಿಸ್ಕ್ ಸೈನ್ಸ್ ಅಂತೀವಿ. ಇವೆಲ್ಲ ಆಗ್ತಿದೆ ಅಂದಾಗ ಕರೆಕ್ಟಾಗಿ ಡಯಾಗ್ನೋಸ್ ಮಾಡೋದು ತುಂಬ ಇಂಪಾರ್ಟೆಂಟ್, ಎಸ್ಪೆಷಲಿ ಕೊಲೊನೋಸ್ಕೋಪಿ. ಓಕೆ ಡಾಕ್ಟರ್, ಅಂದರೆ ಹಿಮೋಗ್ಲೋಬಿನ್ ಕಡಿಮೆ ಇರೋದ್ರಿಂದ ಈ ಕೊಲೊರೆಕ್ಟಲ್ ಕ್ಯಾನ್ಸರ್ ಅಂತ ಡೆವಲಪ್ ಆಗುತ್ತಾ, ಅಥವಾ ಹಿಮೋಗ್ಲೋಬಿನ್ ಲೆವೆಲ್ ಕರೆಕ್ಟಾಗಿ ಇಟ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈ ಪ್ರಶ್ನೆ? ಹಾಗಲ್ಲ. ನಾವು ಹಿಮೋಗ್ಲೋಬಿನ್ ಏನಕ್ಕೆ ಕಡಿಮೆ ಆಗುತ್ತೆ ಅಂದರೆ ಇದು ಕ್ಯಾನ್ಸರ್ ಅನ್ನೋದು ಒಂದು ಅಲ್ಸರಾಗಿ ಡೆವಲಪ್ ಆಗುತ್ತೆ. ಓಕೆ. ಆ ಅಲ್ಸರು ಬ್ಲೀಡ್ ಆಗ್ತಾ ಇರುತ್ತೆ ಸೈಲೆಂಟಾಗಿ, ಗೊತ್ತಾಗೋದಿಲ್ಲ. ತುಂಬ ಹೆವಿ ಬ್ಲೀಡ್ ಆಗಲ್ಲ, ಸ್ಮಾಲ್ ಬ್ಲೀಡ್ಸ್ ಆಗ್ತಾ ಇರುತ್ತೆ, ಮೋಷನ್ಸಲ್ಲಿ ಹಾಗೆ ಗೊತ್ತಾಗ್ದಲ್ಲೇ ಹೋಗ್ತಾ ಇರುತ್ತೆ. ಅದರಿಂದ ಹಿಮೋಗ್ಲೋಬಿನ್ ಓವರ್ ಎ ಪೀರಿಯಡ್ ಆಫ್ ಟೈಮ್ 6 months ಅಥವಾ 1 year ಒಳಗೆ ನಿಧಾನ ಕಡಿಮೆ ಆಗ್ತಾ ಹೋಗುತ್ತೆ. ಆ್ಯಂಡ್ ಅನ್ಎಕ್ಸ್ಪ್ಲೇನ್ಡ್ ಇರುತ್ತೆ, ಏನೂ ರೀಸನೇ ಇರೋದಿಲ್ಲ. ಊಟ ತಿಂಡಿ ಎಲ್ಲ ನಾರ್ಮಲ್ ಇರುತ್ತೆ, ಮೋಷನ್ ಏನೂ ಬ್ಲಡ್ ಇರಲ್ಲ, ವಿಮೆನಲ್ಲಿ ಪೀರಿಯಡ್ಸು ನಾರ್ಮಲ್ ಇರುತ್ತೆ, ಬಟ್ ಹಿಮೋಗ್ಲೋಬಿನ್ ಅರೌಂಡ್ 8, 6 ಆ ಥರ ಇರುತ್ತೆ. ಅಂಥ ಪೇಷಂಟ್ಸ್ ಆರ್ ಹೈ ರಿಸ್ಕ್. ಲೆಸ್ ಹಿಮೋಗ್ಲೋಬಿನ್ ಅಲೋನ್ ಇಸ್ ನಾಟ್ ಎ ಹೈ ರಿಸ್ಕ್. ಅಂದರೆ 10-12 ಇಸ್ ನಾಟ್ ಎ ಮೇಜರ್ ಹೈ ರಿಸ್ಕ್. ಇರ್ತವೆ, ಬಟ್ 6, 7, 8 ಅಂಥವೆಲ್ಲ ಹೈ ರಿಸ್ಕ್. ಅವ್ರಿಗೆ ಪ್ರಾಪರಾಗಿ ಚೆಕಪ್ ಮಾಡಬೇಕು. ತುಂಬ ಕಾರಣ ಇರ್ತವೆ, ಆ ಬ್ಲೀಡಿಂಗು ತುಂಬ ಕಾರಣ ಇರುತ್ತೆ, ಬಟ್ ಈ ಕಾರಣಗಳು ರೂಲ್ ಔಟ್ ಮಾಡಬೇಕು. ಓಕೆ ಡಾಕ್ಟರ್, ಇನ್ನು ಕೊಲೊರೆಕ್ಟಲ್ ಕ್ಯಾನ್ಸರ್ ಭಾರತದಲ್ಲಿ ಇದರ ಅಂದರೆ ಒಂದು ನಂಬರ್ಸಲ್ಲಿ ನೀವು ಹೇಳೋದಾದರೆ ಇದರ ಸಕ್ಸಸ್ ರೇಟ್ ಹೇಗಿದೆ? ಇದರ ಒಂದು ಅಂದರೆ ಸರ್ಜರಿಗಾಗಿರಬಹುದು ಅಥವಾ ರಿಕವರಿಗಾಗಿರಬಹುದು, ಈ ಸಕ್ಸಸ್ ರೇಟ್ ಎಷ್ಟಿದೆ ಅಂತ? ಸೊ ಹೇಳಿದಾಗೆ 4 ಸ್ಟೇಜ್ ಇದೆ, 1, 2, 3, 4. ಮೋಸ್ಟ್ ಆಫ್ ದ ಕ್ಯಾನ್ಸರ್ ಲೈಕ್ 95% ಆಫ್ ದ ಕ್ಯಾನ್ಸರ್ ನಾವು ಸ್ಟೇಜ್ 4 ಅಂದಿದ ತಕ್ಷಣ 0% ರಿಸ್ಕ್, 0% ಚಾನ್ಸ್ ಅಂತ ಹೇಳ್ತೀವಿ. ಅಂದರೆ ಆಲ್ಮೋಸ್ಟ್ 0% ಆಫ್ ಚಾನ್ಸ್ ಆಫ್ ಸರ್ವೈವಲ್ ಅಂತೀವಿ. ಬಟ್ ಕೊಲೋನ್ ಕ್ಯಾನ್ಸರಲ್ಲಿ ಸ್ಟೇಜ್ 4ಅಲ್ಲಿ ನಾವು 25% ಚಾನ್ಸ್ ಕೊಡ್ತೀವಿ. 25% ಚಾನ್ಸ್ ಆಫ್ ಕ್ಯೂರ್, ಬರೀ ಸರ್ವೈವಲ್ ಅಲ್ಲ, ಕ್ಯೂರ್, ಡಿಸೀಸ್ ಇಲ್ಲದೆ ಇರೋದಲ್ಲ, ಕಂಪ್ಲೀಟಾಗಿ ಕ್ಯೂರ್ ಆಗೋ ಚಾನ್ಸ್ ಅರೌಂಡ್ 25% ಇರುತ್ತೆ. ವೆರ ಸ್ಟೇಜ್ 1, 2, 3 ಲೆಕ್ಕ ಹಾಕಿದ್ರೆ ಈವನ್ 80-85% ಚಾನ್ಸ್ ಇರುತ್ತೆ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ. ಸ್ಟೇಜ್ 1ಅಲ್ಲಂತೂ ಆಲ್ಮೋಸ್ಟ್ 90-95% ಕ್ಯೂರ್ ಚಾನ್ಸ್ ಇರುತ್ತೆ. ಸೊ ಇಟ್ಸ್ ಅ ವೆರಿ ಹೈ ನಂಬರ್ ವೆನ್ ಯು ಕ್ಯಾನ್ ಡಿಟೆಕ್ಟ್ ಆ್ಯಂಡ್ ಟ್ರೀಟ್ ಪ್ರಾಪರ್ಲಿ. ಮತ್ತು ನೀವು ಹಲವಾರು ಜನ ಪೇಷಂಟ್ಸ್ನ ಟ್ರೀಟ್ ಮಾಡಿರ್ತೀರಾ, ಸೊ ಅದರ ಬಗ್ಗೆ ನೀವು ಹೇಳೋದಾದರೆ? ಸೊ ಕ್ಯಾನ್ಸರ್ ಅನ್ನೋದು ಮಲ್ಟಿ ಮೊಡಾಲಿಟಿ ಟ್ರೀಟ್ಮೆಂಟ್, ಅಂದರೆ ಒಬ್ಬರು ಟ್ರೀಟ್ ಮಾಡೋಕ್ಕಾಗದೇ ಇರೋ ಪ್ರಾಬ್ಲಮ್ ಅದು.
ಯಾಕೆಂದರೆ ಸರ್ಜನ್ ಮಾಡೋದ್ರಿಂದ ಒಂದರದಲ್ಲೇ ಸರಿ ಹೋಗೋದಿಲ್ಲ, ಸಪೋರ್ಟ್ ಟೀಮ್ ಬೇಕಾಗುತ್ತೆ, ನ್ಯೂಟ್ರಿಷನಿಸ್ಟ್ ಬೇಕಾಗ್ತಾರೆ, ಕೀಮೋಥೆರಪಿ ಕೊಡೋದಕ್ಕೆ ಮೆಡಿಕಲ್ ಆಂಕಾಲಜಿಸ್ಟ್ ಬೇಕಾಗ್ತಾರೆ, ರೇಡಿಯೇಷನ್ ಏನಾದರೂ ಕೊಡಬೇಕು ಅಂದರೆ ರೇಡಿಯೇಷನ್ ಆಂಕಾಲಜಿಸ್ಟ್ ಬೇಕಾಗ್ತಾರೆ. ಸೊ ಇಟ್ಸ್ ಎ ಮಲ್ಟಿ ಮೊಡಾಲಿಟಿ ಟ್ರೀಟ್ಮೆಂಟ್ ಆ ಥರ. ಸೊ ಈ ಥರದ್ದು ಮಾಡಬೇಕು ಅಂದರೆ ಯೂಶ್ವಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲೇ ಮಾಡ್ಬೋದು. ಆ್ಯಂಡ್ ಮಣಿಪಾಲ್ ಇಸ್ ಒನ್ ಆಫ್ ದ ಪ್ಲೇಸ್ ವೇರ್ ಇವೆಲ್ಲ ಅವೈಲಬಲ್ ಇರೋದ್ರಿಂದ, ಬೀಟ್ ಸ್ಪೆಟ್ ಸ್ಕ್ಯಾನ್, ಬೀಟ್ ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿ ಆರ್ ಅಡ್ವಾನ್ಸ್ robotic procedures or staff, trained nursing staff ಇರ್ಬೋದು, ಸಪೋರ್ಟ್ ಸ್ಟಾಫ್ ಇರ್ಬೋದು, ನ್ಯೂಟ್ರಿಷನಿಸ್ಟ್ ಇರ್ಬೋದು, ಆಂಕಾಲಜಿಸ್ಟ್ ಇರ್ಬೋದು, ಎವ್ರಿಬಡಿ ಈಸ್ ಅವೈಲಬಲ್ ಇನ್ ಒನ್ ರೂಫ್. ಸೊ ಅವ್ರಿಗೆ ತುಂಬ ಕಷ್ಟ ಆಗೋದಿಲ್ಲ ಒಂದು ಪೇಷಂಟ್ ಅದಕ್ಕೆ. ದೇ ಫೀಲ್ ಲೈಕ್ ದೇ ಹ್ಯಾವ್ ಬೀನ್ ಟ್ರೀಟೆಡ್ ಬೈ ಮಲ್ಟಿಪಲ್ ಪೀಪಲ್ ಆ್ಯಂಡ್ ಸಪೋರ್ಟ್ ಸ್ಟಾಫು ಅಥವಾ ಸಪೋರ್ಟ್ ಸಿಸ್ಟಮ್ ಇರ್ತವೆ, ಪ್ರೀವಿಯಸ್ ಕ್ಯೂರ್ಡ್ ಪೇಷಂಟ್ಸ್ ಇರ್ಬೋದು, ದೇ ಆಲ್ ಹೆಲ್ಪ್ ಈಚ್ ಅದರ್ ಔಟ್ ಆ್ಯಂಡ್ ದೇ ಡೂ ವೆಲ್. ಸೊ ಅದು ತುಂಬ ಇಂಪಾರ್ಟೆಂಟ್ ಈ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ. ಇಟ್ ಈಸ್ ನಾಟ್ ಲೈಕ್ ಒನ್ ಡೇ ಟ್ರೀಟ್ಮೆಂಟ್ ಅಥವಾ ಒಂದು ವಾರ ಟ್ರೀಟ್ಮೆಂಟ್ ಅಲ್ಲ. ದೇ ಹ್ಯಾವ್ ಟು ಬಿ ಆನ್ ಅ ರೆಗ್ಯುಲರ್ ಫಾಲೋಅಪ್ ಅಪ್ ಟು 2 years, ಸಮಟೈಮ್ಸ್ ಇವನ್ 5 years. ಸೊ ಆ ಫಾಲೋಅಪ್ ಅನ್ನೋದು ತುಂಬ ಕಷ್ಟ ಆಗುತ್ತೆ ಒಬ್ಬೊಬ್ಬರಿಗೆ. ಬಟ್ ಇಫ್ ದೇ ಹ್ಯಾವ್ ಎ ಗುಡ್ ಸಪೋರ್ಟ್ ಸಿಸ್ಟಮ್, ದೇ ವಿಲ್ ಫಾಲೋಅಪ್ ರೆಗ್ಯುಲರ್ಲಿ ಆ್ಯಂಡ್ ದೇ ವಿಲ್ ಟ್ರೀಟ್ ಪ್ರಾಪರ್ಲಿ. ಎಸ್ ಡಾಕ್ಟರ್, ಕೊನೆಯದಾಗಿ ಕೊಲೊರೆಕ್ಟಲ್ ಕ್ಯಾನ್ಸರಿಂದ ಬಳಲ್ತಾ ಇರುವಂಥ ಪೇಷಂಟ್ಸ್ಗೆ ನಿಮ್ಮ ಮಾತೇನು? ಒಂದು ಕಡೆ ಈ ಒಂದು ಲೈಕ್ ಸರ್ಜರಿ ಎಲ್ಲ ಆಗಿ ಅದರಿಂದ ಹೊರಗಡೆ ಬರೋದು ಒಂದು ಕಡೆ ಆದರೆ, ದೆರ್ ಈಸ್ ಅ ಬಿಗ್ ಮೆಂಟಲ್ ಚಾಲೆಂಜ್ ಇದರಿಂದ ಹೊರಗಡೆ ಬರೋದಕ್ಕೆ. ಸೊ ವಾಟ್ ಯು ಹ್ಯಾವ್ ಟು ಸೇ ಅಬೌಟ್ ಇಟ್? ಸೊ ಒಂದೇ ವಿಷಯ, ಹೆದರೋದು ನಿಲ್ಲಿಸ್ಬೇಕು. ಹೆದರ್ಕೊಳ್ಳೋದ್ರಿಂದ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ಅದನ್ನು ಟ್ರೀಟ್ಮೆಂಟ್ ಕರೆಕ್ಟಾಗಿ ಒಳ್ಳೆ ಸ್ಪೆಷಲಿಸ್ಟ್ ತೋರಿಸ್ಕೊಂಡು ಕರೆಕ್ಟ್ ಸಪೋರ್ಟ್ ಸಿಸ್ಟಮ್ ಇಟ್ಕೊಂಡು ಮಾಡಿಕೊಂಡ್ರೆ ಇದು ಕೋಲನ್ ಕ್ಯಾನ್ಸರ್ ಅನ್ನೋದು ಕ್ಯೂರ್ ಮಾಡ್ಬೋದು ನಾವು. ಎಸ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ. ಧನ್ಯವಾದ ನಿಮಗೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಎಸ್, ಇನ್ನು ಡಾಕ್ಟರನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಮಣಿಪಾಲ್ ಆಸ್ಪತ್ರೆ, ಸರ್ಜಾಪುರ ರಸ್ತೆ, ಬೆಂಗಳೂರು. ದೂರವಾಣಿ ಸಂಖ್ಯೆ 8073479146. ಇದಾಗಿತ್ತು ಈ ಹೊತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.